ರಾಯಬಾಗ ತಾಲೂಕಿನ ಕೇಮಲಾಪುರ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಿದ 892ನೇ ಬಸವ ಜಯಂತಿ ಉತ್ಸವ. ಕೇಮಲಾಪುರ ಗ್ರಾಮದ ಕೃಷ್ಣಾ ನದಿಯಿಂದ ಪವಿತ್ರ ಜಲವನ್ನು ತಂದು ಗ್ರಾಮದ ಶ್ರೀ ಬಸವ ಸರ್ಕಲ್ನಲ್ಲಿರುವ ಶ್ರೀ ಬಸವೇಶ್ವರ ಪುತ್ರರಿಗೆ ಜಲಾಭಿಷೇಕ ಮಾಡಿದ ಕೇಮಲಾಪುರ ಶ್ರೀ ಬಸವ ಭಕ್ತ ಸಮೂಹದವರು ವಿಶೇಷವಾಗಿ ಪೂಜೆ ಸಲ್ಲಿಕೆ ಮಾಡಿದರು. ಗ್ರಾಮದ ಕೃಷ್ಣಾ ನದಿಯಿಂದ ಗ್ರಾಮದ ಶ್ರೀ ಬಸವೇಶ್ವರ ಸರ್ಕಲ್ವರೆಗೆ ಶುಭಕರ ವಾದ್ಯಮೇಳಗಳೊಂದಿಗೆ ಶ್ರೀ ಬಸವೇಶ್ವರ ಭಾವಚಿತ್ರ ಮತ್ತು ಎತ್ತುಗಳ ಸಮೇತ ಟ್ರ್ಯಾಕ್ಟರ್ ಮೆರವಣಿಗೆ ಜರುಗಿತು. ಗ್ರಾಮದ ಶ್ರೀ ಅಕ್ಮಾದೇವಿ ಮಹಿಳಾ ಮಂಡಳಿ ವತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ನೂರಾರು ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಿತು. ಟಿಕೆಟ್ ನೋಡ್ರಿ ಗ್ರಾಮದ ವಾಡಿಕೆಯಂತೆ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಎತ್ತುಗಳನ್ನು ತಂದ ಮಾಲೀಕರಿಗೆ ಕೇಮಲಾಪುರ ಲಿಂಗಾಯತ ಸಮಾಜದವರಿಂದ ಮತ್ತು ಗ್ರಾಮಸ್ಥರಿಂದ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕೇಮಲಾಪುರ ಗ್ರಾಮಸ್ಥರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಬಸವ ಭಕ್ತರಿಗೆ ಅನ್ನ ಪ್ರಸಾದ ವಿನಿಯೋಗ ಜರುಗಿತು. ಈ ಸಂದರ್ಭದಲ್ಲಿ ಸಿದ್ದು ಮುಡ್ಲಗಿ, ಮಹಾಂತೇಶ್ ದುಬ್ದಾಳ್, ಸಿದ್ದು ಬೆಳಗಲಿ, ರವಿ ಚೌಗ್ಲಾ, ಈರಪ್ಪ ಸೋಂಕನೊಟ್ಟಿ, ರಾಜು ಬಡ್ಗೇರ್, ನಂದೇಶ್ವರ್ ಚಿಟ್ಟಿ, ಚಿದಾನಂದ್ ಸುಂಕನೊಟ್ಟಿ, ಬಸಗೌಡ ಪಾಟೀಲ್, ಸದಾಶಿವ ಒಡಗಿ, ರುದ್ರಪ್ಪ ಅಂಬಿ, ಗ್ರಾಮದ ಸುತ್ತಮುತ್ತಲಿನ ಲಿಂಗಾಯತ ಸಮಾಜದ ಸಂಘಟನೆಗಳು ಸ್ಥಳೀಯರು ಭಾಗಿಯಾಗಿದ್ದರು. ಅಭಿಷೇಕವನ್ನು ಆಚರಣೆ ಮಾಡಿ ಇಲ್ಲಿ ನಮ್ಮ ಎಲ್ಲ ಯುವಕರು, ನಮ್ಮ ಪಂಚಾಯತಿ ಸದಸ್ಯರು, ಹಿರಿಯರು ಕೂಡ ಇಲ್ಲಿ ಒಂದು ಯಾರ್ಯಾರ ಈ ಪ್ರಸಿದ್ಧ ನಮ್ಮ ಪ್ರೊಸೆಷನ್ ಒಳಗೆ ಎತ್ತಿನ ಜೋಡಿ ತೊಗೊಂಬಂದಿರೋ ಅವ್ರಿಗೆ, ಆ ರೈತರಿಗೆ ಒಂದು ಬುಟ್ಟಿ ಮತ್ತು ಒಂದು ಚರಿಗೆಯನ್ನು ಅವ್ರಿಗೆ ಕಾಣಿಕೆ ಕೊಟ್ಟು ಅವರ ಆಧಾರ ಸತ್ಕಾರ ಮಾಡ್ಲಿಕ್ಕೆ ಬಂತು. ಅದರ ಜೊತೆಗೆ ನಮ್ಮ ಈ ಊರಿನ ತಾಯಿ ತಂದೆಯರಿಗೆ ಉಡಿ ತುಂಬುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಯಾಕಂದರೆ ಇದು ನಮ್ಮ ವಿಶ್ವಗೆ ಒಂದು ಸಂದೇಶ ಹೋಗಲಿ ಅಂತೇಳಿ ಸರ್ವಧರ್ಮ ಒಂದು ಕಾರ್ಯಕ್ರಮ. ಇದು ನಮ್ಮ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೇಳಿದ ಸಂದೇಶ ನಾವು ಇಲ್ಲಿ ಪಾಲನೆ ಮಾಡ್ತಾ ಇದ್ದೀವಿ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಥರ ನಮ್ಮ ಎಲ್ಲರೂ ಅಣ್ಣ ತಮ್ಮಂಗ ಯಾವ ಜಾತಿ ಭೇದ ಭಾವ ಮಾಡಲ್ಲದೆ ಇದನ್ನು ಮಾಡ್ಕೊತ ಹೋಗ್ರಿ ಅಂಥೇಳಿ. ಮತ್ತು ಈ ವಿಶೇಷ ಅಂದರೆ ಇವತ್ತು ನಮ್ಮ ಎಲ್ಲ ಜಾತಿಯವರು, ಜೈನ ಆಗಲಿ, ಮುಸ್ಲಿಂ ಆಗಲಿ, ಲಿಂಗಾಯತರು ವಿಶ್ವಗುರು ಬಸವೇಶ್ವರ ಜಯಂತಿಯನ್ನು 892ನೇ ಜಯಂತಿಯನ್ನು ಕೇಮಲಾಪುರದಲ್ಲಿ ಆಚರಿಸಿದೆವು. ಇವತ್ತು ನಾವು ಕೇಮಲಾಪುರದಲ್ಲಿ 22ರಿಂದ 23 ವರ್ಷದ ಬಸವ ಜಯಂತಿ ಮಾಡಕತ್ತ ಈ ವರ್ಷ ಅತಿ ವಿಜೃಂಭಣೆಯಿಂದ ಮಾಡಿದ್ದು ಆಚರಿಸಿದ್ದು. ಯಾಕಂದ್ರೆ ಮುಂಜಾನೆ ಹೊಳೆಯಿಂದ ಬಸವ ಸರ್ಕಲ್ವರೆಗೆ ಭವ್ಯ ಮೆರವಣಿಗೆ ಇತ್ತು, ಜಾಜ್ ಪತಂಗ್ ಮತ್ತು ಎತ್ತುಗಳಿಂದ. ಮತ್ತು ತದನಂತರ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಸುಮಾರು 200ರಿಂದ 300 ಜನರು ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಿದೆವು. ಮತ್ತು ತದನಂತರ ಕಾರ್ಯಕ್ರಮವನ್ನು ಮುಗಿಸಿ ಅನ್ನಪ್ರಸಾದ ವ್ಯವಸ್ಥೆ ಇತ್ತು, ಅನ್ನಪ್ರಸಾದ ವ್ಯವಸ್ಥೆಯನ್ನು ನೆರವೇರಿಸಿದೆವು. ನನ್ನ ಹೆಸರು ಮೃತ್ಯುಂಜಯ ಶಿವಪುತ್ರಯ್ಯ ಮಠಪತಿ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು. ಶಶಿಧರ್ ಕೋಗಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.